ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಲ್ ಪಿ ವಿ ಹರಿ ಸರ್, ನೀವು ಹೇಳ್ತಾ ಇದ್ರಿ ಆಗ್ಲೇ ಇದು ಕದನ ವಿರಾಮ ಅನ್ನೋದೆಲ್ಲ ಬೋಗಸ್ಸು ನಾಟಕ, ಅದೊಂದು ಸ್ಪೇಸ್ ತಗೊಂಡಿದೆ ಎರಡು ರಾಷ್ಟ್ರಗಳು ಅಂತ. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ, ಹೆಂಗಿರುತ್ತೆ ಅಂತ ಕರೆಕ್ಟ್ ಹೆಂಗ್ ಪ್ರಿಪರೇಷನ್ಗಳಾಗ್ತಾ ಇರುತ್ತೆ? ಅಬ್ಸಲ್ಯೂಟ್ಲಿ. ಈಗ ನೋಡಿ, ಇಸ್ರೇಲ್ಗೆ ದೇವರೇ ಬಂದು ಹೇಳಿದ್ರು ಸಹ ಇಸ್ರೇಲ್ ಲೆಬನನ್ ಮೇಲೆ ದಾಳಿ ನಿಲ್ಲಿಸೋದಿಲ್ಲ. ಇವ್ರಿಗೂ ಅವ್ರಿಗೂ ಬದ್ಧ ವೈರಿಗಳು. ವರ್ಷ ಯುದ್ಧಗಳಾಗ್ತಿತ್ತು. ಹೋದ್ಸರಿ 14 ದಿವಸ ಆಯಿತು, ಅದಕ್ಕಿಂತ ಮುಂಚಿದ್ದೆ ಇದು ನಡೀತಿರ್ತದೆ. ಬಟ್ ಈಗ ಅಮೇರಿಕ ಕೈ ಹಾಕಬಾರ್ದಾಗಿತ್ತು ಇದರಲ್ಲಿ. ಅವರು ಕೈ ಹಾಕಿದ್ದು ಮೇನ್ಲಿ ಆರ್ಥಿಕ. ಇವ್ರು ಹೇಳಿದಾಗೆ ಆರ್ಥಿಕನೇ ತೈಲವನ್ನು ಸುಪ್ರಿಮೆಸಿಯಾಗಿ ಇಟ್ಕೋಬೇಕು ಅಂತ. ಇನ್ನು ನ್ಯೂಕ್ಲಿಯರ್ ಡಿಸ್ಟ್ರಾಯ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಅವ್ರು ಹೇಳ್ತಾ ಇದ್ದಾರೆ ನಾವು ನ್ಯೂಕ್ಲಿಯರ್ನ 2 ಜನ ಬರೀ ಪೀಸ್ಫುಲ್ ಪರ್ಪಸ್ಗೆ ಇದು ಮಾಡ್ತೀವಿ, ಬಾಂಬ್ಗಳು ಮಾಡ್ತಾ ಇಲ್ಲ ಅಂತ ಇರಾನ್ ಹೇಳಿದ್ರು ಸಹ ಇನ್ಸ್ಪೆಕ್ಷನ್ ಟೀಮ್ ಬಂದು ನೋಡಿದ್ರು ಸಹ ಬಿಡ್ತಾ ಇಲ್ಲ ಅವರು. ಸೊ ಅಮೇರಿಕನ್ಸಿಗೆ ಒಳಗೆ ಕೈ ಹಾಕಿಬಿಟ್ಟಿದ್ದಾರೆ. ದೇ ಡೋಂಟ್ ನೋ ಹೌ ಟು ಕಮ್ ಬ್ಯಾಕ್. ಅಲ್ಲಿ ಅಮೇರಿಕನ್ ಪ್ರೆಷರ್ ಜಾಸ್ತಿ ಇದೆ. ಈಗೇನಾಗಿದೆ, ನಾನು ಜಸ್ಟ್ ವಿ ಆರ್ ಡಿಸ್ಕಸಿಂಗ್, ಈಗ ಆಲ್ರೆಡಿ 50,000 ಸೋಲ್ಜರ್ಸ್ಗಳು ಗಲ್ಫಲ್ಲಿ ಅವರವರ ಟ್ರಿಪೋಲಿ ಅಂತ ಅಲ್ಲಿ ಇಲ್ಲೆಲ್ಲ ಸ್ಟೇಷನ್ ಆಗಿದ್ದಾರೆ. ಅದರ ಜೊತೆಯಲ್ಲಿ ವಾರ್ಗಳಿಗೆ ಬೇಕಾಗಿದ್ದು ಸಾಮಾನುಗಳೆಲ್ಲ ಶಿಫ್ಟ್ ಆಗ್ತಾ ಇದೆ. ಏರೋಪ್ಲೇನ್ಗಳು, ಫೈಟರ್ ಜೆಟ್ಸ್ಗಳು ಬರ್ತಾ ಇದೆ ಅಮೆರಿಕದ ಕಡೆಯವ್ರದ್ದು. ನನ್ನ ಇರಾನ್ ಕಡೆ ನಾನು ಹೇಳ್ತಾ ಇಲ್ಲ. ಇರಾನಿಂದ ಏನಪ್ಪ ಅಂತ ಹೇಳಿದ್ರೆ, ಇರಾನ್ ಮೀಡಿಯಾದಲ್ಲಿ ಯಾವುದು ಬರೋದಿಲ್ಲ ಹೊರಗಡೆ. ನೀವೆಲ್ಲಾದ್ರೂ ನೋಡಿದ್ರೆ ಇರಾನ್ ಮೀಡಿಯಾದವ್ರದ್ದು ಯಾವುದಾದ್ರೂ ಒಂದು ಜಾಸ್ತಿ ಇಲ್ಲ. ಹೌದೌದು, ಅಲ್ಲಿ ಸುದ್ದಿ ಮಾಧ್ಯಮಗಳು ಸುದ್ದಿನೇ ಕೊಡ್ತಾ ಇಲ್ವಲ್ಲ, ಇನ್ಸೈಡ್ ಏನಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಅಮೆರಿಕದ್ದೆಲ್ಲ ಓಪನ್ ಇದಿದೆ. ಹೌದಾ, ಟಾಮ್ ಹಾಕ್ ಅಂತೇಳಿ ಒಂದು ಮಿಸೈಲ್ಸ್ಗಳಿದೆ. ಅದಕ್ಕೆ ನಮಗೆ ಬಹುತೇಕರು ಕೇಳ್ತಾ ಇದ್ರು, ಬರೀ ಅಮೆರಿಕ ಪ್ರಮುಖ ನೆಲೆಗಳನ್ನು ಧ್ವಂಸ ಮಾಡಿದ್ರು, ಇಸ್ರಾಯೇಲ್ ನಲ್ಲಿ ದಾಳಿ ಆಯ್ತು ಅಂತ ತೋರಿಸ್ತಾ ಇದ್ದೀರಾ, ಇರಾನ್ ನಲ್ಲಿ ದಾಳಿನೇ ಆಗ್ತಾ ಇಲ್ವಾ, ಇರಾನ್ ನ ಪ್ರಮುಖ ನೆಲೆಗಳ ದಾಳಿನೇ ಆಗಿಲ್ವಾ ಅಂತ. ಅವ್ರದ್ದು ಸಿಸ್ಟಮ್ ಭಾಳ ಚೆನ್ನಾಗಿದೆ. ಅಲ್ಲಿ IRGC ಅಂತಿದೆ, ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ಸ್ ಅಂತ, ಒನ್ ಆಫ್ ದಿ ಬೆಸ್ಟ್ ಇನ್ ದಿ ವರ್ಲ್ಡ್. ಅವರು ಭಯಂಕರ. ಅವ್ರದ್ದು ಏನಪ್ಪ ಅಂತ ಹೇಳಿದರೆ, ಈಗ ನಿಮ್ಮ ಸ್ಟುಡಿಯೋ ಇದೆ ಇಲ್ಲಿ, ಈ ಸ್ಟುಡಿಯೋದಲ್ಲಿ ನೀವು ಬಾಸ್, ಆ ಪಕ್ಕದ ರೂಮಲ್ಲಿ ಅವ್ರಿಗೂ ಬಾಸ್ ಮಾಡಿಬಿಡ್ತಾರೆ. ಪ್ರತಿಯೊಂದಕ್ಕೂ ಈ ಕಡೆ ಬಂದು ಕೇಳಂಗಿಲ್ಲ. ಹಾಗೆ ಸೆಂಟ್ರಲೈಸ್ ಕಮಾಂಡ್ ಇದೆ. ಅವರು ಯುದ್ಧಗಳನ್ನ ನೋಡ್ತಾ ಬಂದಿದ್ದಾರೆ. ಅಮೆರಿಕನ್ಸ್ಗೆ ಗೆದ್ದಲ್ಲಿ ಹಿಸ್ಟ್ರಿನೇ ಇಲ್ಲ. ಇರಾಕನ್ನು ಹಾಳು ಮಾಡಿ ಹೋದ್ರು, ವಿಯೆಟ್ನಾಮಲ್ಲಿ ಸೋಲೋದ್ರು. ಅವರು ಟೆಕ್ನಿಕಲಿ ಅಡ್ವಾನ್ಸ್ ಆಗಿದ್ದಾರೆ, ಬುದ್ಧಿ ಮಾತ್ರ ಜೀರೋ. ಇವ್ರು ಏನು ಮಾಡ್ತಾ ಇದ್ದಾರೆ, ಡಿಸೆಂಟ್ರಲೈಸೇಷನ್ ಅಂತ. ಒಬ್ಬ ಕರ್ನಲ್ ಇದ್ದಾನೆ ನನ್ನಂಥವನು. ಓಕೆ, ನೀನು ಈ ಡಿಸ್ಟ್ರಿಕ್ಟ್ ಏರಿಯಾದಲ್ಲಿ ಇಂಥ ಏರಿಯಾದಲ್ಲಿ ಇಷ್ಟು ಟ್ರೂಪ್ಸ್ಗಳಿದೆ, ನಿನ್ನ ಜೊತೆಯಲ್ಲಿ ಇಷ್ಟು ಏರೋಪ್ಲೇನ್ ಕೊಡ್ತೀವಿ, ಇಷ್ಟು ಹಡಗು ಕೊಡ್ತೀವಿ, ನೀನು ಡಿಸಿಷನ್ ತಗೋ. ಇಲ್ಲಿ ಬಂದು ನಮ್ಮ ಪ್ರತಿಯೊಂದಕ್ಕೂ ನಮ್ಮನ್ನು ಇದು ಮಾಡಬೇಡ. ಸೊ ಅಲ್ಲಿ ಏನು ಸಿಚುವೇಶನ್ ಇದೆ, ಆ ಸಿಚುವೇಶನ್ನ ನೀನು ಕಂಟ್ರೋಲ್ ಮಾಡು, ಈ ಸಿಚುವೇಶನ್ ನೀನು ಕಂಟ್ರೋಲ್ ಮಾಡು. ನಾವೆಲ್ಲ ಇದು ಮಾಡೋಣ ಅಂತೇಳಿ ಅವ್ರ ದೇಶಭಕ್ತಿ. ಈಗ ಮುಂಚೆ ಹಿಂದಿನ ಕಾಲದಲ್ಲಿ ಎಂಪರರ್ ಇರ್ತಾ ಇದ್ದ, ಚಕ್ರವರ್ತಿ ಇರ್ತಾ ಇದ್ದ, ಅವ್ರ ಕೆಳಗಡೆ ರಾಜ ಏನ್ ಬೇಕಾದ್ರೂ ತಗೊಳ್ಳಿ ಡಿಸಿಷನ್, ಕೊನೆಗೆ ನಾನು ನೋಡ್ಕೋತೀನಿ. ಸಿಂಪಲ್ ಇದರಿಂದಲೇ ಅವರು ಈ ಬ್ಯಾಟಲ್ ಫೀಲ್ಡಲ್ಲಿ ಅವರು ಅಪ್ಪರ್ ಹ್ಯಾಂಡ್ ತಗೊಳ್ತಾರೆ. ಇವರು ಏನು ಬೇಕಾದರೂ ಮಾಡಲಿ. ಒಂದು ಎರಡನೇದು ಅಂತ ಹೇಳಿದರೆ, ಈಗ ಯಾವಾಗ ಈ ಹಾರ್ಮೋನ್ ಜಲಸಂಧಿ ಮೇಲೆ ಖಂಡಿತ ಇವನು ಅಟ್ಯಾಕ್ ಮಾಡ್ತಾನೆ. ಯಾರು? ಅಮೆರಿಕ ಮಾಡ್ತಾರೆ. ಈಗ ಸದ್ಯಕ್ಕೆ ಯಾವಾಗ ಇವರು ಮಾಡ್ತಾರೆ, ಆವಾಗ ಒಳಗಿಟ್ಟಿದ್ದಾರಲ್ಲ ಮಿಸೈಲ್ಸು, ಖುರಮ್ ಶಹರ್ 6,000 ಕಿಲೋಮೀಟರ್ ಹೋಗೋದು, ಮತ್ತು ಇನ್ನು ಕೆಲವಾರು ಡೆಡ್ಲಿ ಮಿಸೈಲ್ಸ್ ಇದೆ. ಐ ಡೋಂಟ್ ವಾಂಟ್ ಟು ಟೆಲ್ ಯು ಒಂದು ಮಿಸೈಲ್ ಬಗ್ಗೆ, ಅದೆಲ್ಲ 1 ಗಂಟೆ ಅದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಇಷ್ಟ ಇಲ್ಲ. ಟಾಮ್ ಅವಾಕ್ಸ್ ಅಂತ ಅಮೆರಿಕನ್ಸ್ ಹತ್ತಿರ ಇದೆ. ಕೆಲವು ಕ್ರೂಸ್ ಮಿಸೈಲ್ಸ್ ಇದೆ. ಇಲ್ಲಿಂದ ಫೈರ್ ಮಾಡಿದರೆ ಈ ಕಡೆಯಿಂದ ಹೋಗಿ ಯಾವ ಆಬ್ಸ್ಟಿಕಲ್ ತಗಲ್ದಂಗೆ ಹೋಗಿ ಟಾರ್ಗೆಟ್ ಮೇಲೆ ಬೀಳ್ತದೆ. ಅದು ಅಂಥ ಒಂದು ಕಂಪ್ಯೂಟರೈಸ್ಡ್ ಸಿಸ್ಟಮ್ ಇದೆ. ಸೊ ಈ ಆಯುಧಗಳನ್ನೆಲ್ಲ ಈಗ ಅವ್ರು ಯೂಸ್ ಮಾಡ್ತಾರೆ. ಈಗ ನೀವು ನೋಡಿ, ಏನು ಬೇಕಾದ್ರೂ ಡಿಸ್ಕಸ್ ಮಾಡಿ, ಈ ವಾರನ್ನು, ಇನ್ನು ಮುಂದುವರಿಯೋ ವಾರನ್ನು ತಡೆಯುವಂತಹ ಒಂದು ಯಾವ ಲಕ್ಷಣಗಳು, ಯಾವ ದೇಶ ಬಂದು ಚೈನಾ ಬರಬೇಕು, ಇಲ್ಲ ರಷ್ಯಾ ಬರಬೇಕು, ಅವ್ರು ಬರೋದು ಇಲ್ಲ. ಅವರು ಬ್ಯಾಕ್ ಸೈಡಿಂದ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಯುಕ್ರೈನ್ ಮತ್ತು ರಷ್ಯಾ ವಾರ ಆದಾಗಲೂ ಸಹ ವರ್ಲ್ಡ್ ವಾರ್ ಆಗುತ್ತೆ. ಯಾವ ವರ್ಲ್ಡ್ ವಾರ್ ಆಗೋದಿಲ್ಲ. ಈಗ ಅವ್ರವ್ರ ರಾಷ್ಟ್ರದ ಅವ್ರವ್ರದ್ದು. ಈಗ ನಾವು ಅಷ್ಟೇ, ನಾವು ಅರ್ಲಿಪ್ತ ನೀತಿ, ಏನು ಬೇಕಾದ್ರೂ ಆಗಲಿ, ನಾವು ಎಲ್ಲರ ಹತ್ರ ಚೆನ್ನಾಗಿರೋಣ. ನಾವು ಒಂದು ಕಡೆ ನಾವು ಹೋಗಿಬಿಟ್ರೆ ಅವರು ನಮ್ಮೆಲ್ಲ ಬಾಂಬ್ ಆಗಲಿಕ್ಕೆ ಅವ್ರಿಗೆ ಫ್ರೀ ಇದೆ. 2 ಗುಂಪಾಗಿಬಿಟ್ರೆ, 2 ಅಲೈನ್ಡ್ ಬೇರೆ ಬೇರೆ ಆಗಿಬಿಟ್ರೆ, ಯಾರೋ ಬೇರೆ ದೇಶ ಬಂದು ನಮ್ಮ ಮೇಲೆ ಹಾಕ್ಬೋದು ಬಾಂಬು.
ಸೊ ನಾವು ನಾನ್ ಐಲ್ಯಾಂಡ್ ಇದೆ ಸದ್ಯಕ್ಕೆ, ನಾವು ಸ್ಟ್ರಾಟಜಿಕಲಿ ವಿ ಆರ್ ಅಬ್ಸಲ್ಯೂಟ್ಲಿ ಕಂಫರ್ಟೇಬಲ್. ಅವ್ರದ್ದು ಮಾತ್ರ ಇನ್ನು ಮುಂದೆ ಭಯಂಕರ ಯುದ್ಧ ಆಗುತ್ತೆ ಅಂತ ನನಗೊಂದು ಸಂದೇಶ ಇದೆ. ಎಸ್ ಸತೀಶ್ ಸರ್, ಈಗ ಪ್ರಶ್ನೆ ಇರೋದು ಆರ್ಥಿಕವಾಗಿ ಒಂದು ದೇಶವನ್ನ ಕುಗ್ಗಿಸೋ ಪ್ರಯತ್ನ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಈಗ ಪ್ರಮುಖ ನೆಲೆಗಳನ್ನ ಧ್ವಂಸ ಮಾಡಬೇಕು ಅಂತಲ್ಲ, ಇನ್ನಷ್ಟು ದಿನಗಳ ಕಾಲ ಯುದ್ಧ ಮುಂದುವರೆದ್ರೆ ರಾಷ್ಟ್ರಗಳು ತಡೆದುಕೊಳ್ಳುವ ಶಕ್ತಿ ಅವ್ರಿಗಿರುತ್ತಾ ಅನ್ನೋದು ಪ್ರಶ್ನೆ, ಅಂದ್ರೆ ಆರ್ಥಿಕವಾಗಿ ಅಂತ. ಬಟ್ ಇರಾನ್ ಒಂದು ಪುಟ್ಟ ರಾಷ್ಟ್ರ, ವಿಶ್ವದ ದೊಡ್ಡಣ್ಣ ಅಂತ ಅಮೆರಿಕ ಕರಿತೀವಿ, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಹೆಂಗೆ ಫೇಸ್ ಮಾಡ್ತಾ ಇದೆ ಇರಾನ್ ಅನ್ನೋದೇ ಪ್ರಶ್ನೆ. ಖಂಡಿತ. ಈಗ ಅದ್ರಲ್ಲಿ ನೋಡೋದಾದ್ರೆ ಇರಾನು ಸುಮ್ಮನೆ ಕೂತಿಲ್ಲ. ಇರಾನಿಗೆ ಗೊತ್ತಿದೆ ಇದು ಕೋಲ್ಡ್ ವಾರ್ ಇಬ್ಬರಿಗೂ ನಡೀತಾನೆ ಇದೆ, US ಗೂ ಮತ್ತು ಇರಾನ್ಗೂ ತುಂಬ ವರ್ಷಗಳಿಂದ ನಡೀತಾ ಇದೆ. ಸೊ ಅಮೇರಿಕಾಗೆ ಇರಾನ್ನ ಕಂಟ್ರೋಲ್ ಮಾಡಬೇಕಂತಿದೆ ಇದರಲ್ಲಿ. ಸೊ ಇರಾನ್ ಏನು ಮಾಡಿದೆ, ಇಷ್ಟು ವರ್ಷಗಳ ಕಾಲ ಎಲ್ಲವನ್ನು ಗಮನಿಸಿದೆ, ಅಮೇರಿಕಾದ ತಂತ್ರಗಾರಿಕೆ ಹೇಗೆ ನಡೀತಿದೆ ಅನ್ನೋದನ್ನು ಗಮನಿಸ್ತಾ ಬಂದಿದೆ. ಸೊ ಈಗ ಬೇರೆ ಇರಾಕನ್ನು ಅಕ್ವೈರ್ ಮಾಡಿದ್ದಾಗಿರ್ಬೋದು, ವೆನಿಜುಲಾ ಇರ್ಬೋದು, ಈ ಥರ ಅದನ್ನು ಕರೆಕ್ಟಾಗಿ ಸ್ಟಡಿ ಮಾಡಿದೆ. ಸ್ಟಡಿ ಮಾಡಿದಾಗ ಏನಾಗ್ತಿತ್ತು, ಒಂದು ಹೆಡ್ ಆಫ್ ದ ಆರ್ಗನೈಸೇಷನಲ್ಲಿ ಹೆಡ್ಡನ್ನು ತೆಗೆದ್ರೆ ಅದು ಫುಲ್ ಕೊಲ್ಯಾಪ್ಸ್ ಆಗುತ್ತೆ. ಅದನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಇವ್ರೇನು ಮಾಡಿದ್ದಾರೆ, ಆ ಥರ ಆದರೆ ನಾಳೆ ದಿನ ಅವ್ರಿಗೆ ಮಾಡಿದವರು ನಮಗೆ ಮಾಡೋದಿಲ್ವಾ, ಹಾಗಾಗಿ ಏನು ಮಾಡಿದ್ರು, ಅವರು ಡಿಸೆಂಟ್ರಲೈಸ್ ಮಾಡಿದ್ದಾರೆ. ಸೊ ಯಾವ್ದ್ಯಾವ್ದು ಎಲ್ಲೆಲ್ಲಿ ಏನೇನು ಮಾಡಬೇಕೋ, ನಾಳೆ ದಿನ ಏನಾದರೂ ಈ ಥರ ಆದರೆ ನೀವು ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ ತೊಗೊಳ್ಳಿ. ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ ತೊಗೊಂಡಾಗ ಅವ್ರಿಗೆ ಗೆಸ್ ಮಾಡೋದಕ್ಕೆ ಅವಕಾಶನೇ ಇರೋದಿಲ್ಲ. ಈಗ ಈ ರೂಮಲ್ಲಿ ಏನು ನಡೀತಾ ಇದೆ ಅನ್ನೋದು ಇಲ್ಲಿನವ್ರಿಗೆ ಮಾತ್ರ ಗೊತ್ತಿರುತ್ತೆ, ಪಕ್ಕದ ರೂಮಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇರಲ್ಲ. ಸೊ ಹೀಗಾಗಿ ಅವ್ರಿಗೆ ಟ್ರ್ಯಾಪ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ. ಸೊ ಏನೇ ಇಂಟೆಲಿಜೆನ್ಸ್ ವರ್ಕ್ ಆಗ್ತಾ ಇದ್ರು ಕೂಡ ಅವ್ರಿಗೆ ಬೇಗ, ಈಗ ವೆನಿಜುಲಾ ನೋಡಿ ಈಸಿಯಾಗಿ ಹೋದ್ರು, ಯಾವುದೋ ಒಂದು ಗೆಸ್ಟ್ ಹೋದಂಗೆ ಹೋಗ್ಬಿಟ್ಟು ಅವ್ರನ್ನ ಅಕ್ವೈರ್ ಮಾಡಿ ಆಚೆ ಬಂದರು. ಬಟ್ ಅದನ್ನು ಇಲ್ಲಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಆಮೇಲೆ ಇರಾನ್ಗೆ ಏನು ಅರ್ಥ ಆಯಿತು, ಓಕೆ ನಾನಿನ್ನೇನಾದರೂ ಈ ಥರ ಆದರೆ ಕಷ್ಟ ಆಗುತ್ತೆ, ಸೊ ಈ ಪ್ರಾಬ್ಲಮ್ನು ವರ್ಲ್ಡ್ ಪ್ರಾಬ್ಲಮ್ ಆಗಬೇಕು. ಯಾಕಂದರೆ ಅವ್ರಿಗಿರೋ ಸ್ಟ್ರಾಟಜಿಕ್ ಅಡ್ವಾಂಟೇಜೆ ಅವರಿಗೆ ಆಲ್ಮೋಸ್ಟ್ ಏನು ಶಿಪ್ ಮೂವ್ಮೆಂಟ್ ಆಗುತ್ತೆ ಅದು. ಸೊ ಅದನ್ನು ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ, ಒತ್ತಡ ಇರುತ್ತೆ. ಯಾಕಂದರೆ ಅದ್ರ ಮೇಲೆ ಡಿಪೆಂಡೆನ್ಸಿ 20 to 25% ಟ್ರೇಡ್ ನಡೀತಾ ಇರೋದೇ ಅಲ್ಲಿಂದ. ಸೊ ಅಲ್ಲಿಗೆ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಎಲ್ಲರಿಗೂ ಹೀಟ್ ಪ್ರೆಷರ್ ಫೀಲ್ ಆಗುತ್ತೆ, ಎಲ್ಲ ಕಂಟ್ರೀಸ್ಗೂ. ಹೀಟ್ ಪ್ರೆಷರ್ ಆದಾಗ ಏನಾಗುತ್ತೆ, ಎಲ್ಲ ಕಂಟ್ರೀಸು ಫೋರ್ಸ್ ಮಾಡುತ್ತೆ ಅಮೇರಿಕಾಗೆ, ನೋಡಪ್ಪ ನೀನು ಬಂದು ಕೂತ್ಕೊಂಡು ಮಾತಾಡಿಸು ಅನ್ನೋ ಥರ ಕೋರುತ್ತೆ.